ಎತ್ಕೊಂಡು ಹೋಗ್ಬಿಟ್ಟು ಸರ್. ಬೈಕ್ ನಂಬರ್ CNM 747 ಸರ್. ಡಬಲ್ ಕೊಡಲ್ಲಪ್ಪ. ಚೈನ್ ಕಿತ್ಕೊಂಡು ಹೋಗ್ಬಿಡು ಸರ್. ಬೈಕ್ ನಂಬರ್ CNM 7. ನಾನು ಬರ್ತೀನಿ. ರಾಮ ಅಲ್ಲೋಡ, ನಿನ್ಗೆ ಯಾವನ ಮುಸ್ಲಿಂ ಹೊಡೆಯಕ್ ಬರ್ತಾವನೆ? ಅಲ್ಲ ಏ ಗಣೇಶ, ನಮ್ಮವ್ರಿಗೆ ಯಾರೋ ಹೊಡಿತಾರ ಬರಲೇ. प्रचण्डं प्रतुष्टं प्रगल्भं परेशं अखण्डं भजे ನಗರದ ಹಲವಾರು ಬಡಾವಣೆಗಳಿಗೆ ಹಬ್ಬಿದ ಕೋಮುಗಲಭೆ ಈಗ ಹತೋಟಿಯಲ್ಲಿದ್ದು, ಮುನ್ನೆಚ್ಚರಿಕೆಯ ಕ್ರಮವಾಗಿ ರಾತ್ರಿ 9 ಗಂಟೆಯ ಒಳಗೆ ಕ್ಲಬ್ಬು, ಬಾರು ಹಾಗೂ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಬೇಕೆಂದು ಪೊಲೀಸ್ ಕಮಿಷನರ್ ಆಜ್ಞೆ ಹೊರಡಿಸಿದ್ದಾರೆ. ಸಿಟಿನಲ್ಲಿ ಎಲ್ಲಾ ಕಡೆ ಕಮ್ಯುನಲ್ ರಿಯೋಟ್ ಶುರುವಾಗಿದೆ. ರಾತ್ರಿ 9 ಗಂಟೆ ಆದ್ಮೇಲೆ ಕ್ಲಬ್ನ ಕ್ಲೋಸ್ ಮಾಡಬೇಕು ಅಂತ ಆರ್ಡರ್ಸ್ ಇರೋದು ಗೊತ್ತು ತಾನೆ? ನಾನು ಹೇಳಿದ ಯಾರಿಗೂ ಕೇಳಿಸ್ಲಿಲ್ವಾ? ಯಾವನೋ ಇದ್ರು ಓನರು? ಮಜ್ಮುನಿಯಾ ಓನರ್. ಕಷ್ಟ ಇರೋ ಜನ ದೇವ್ರ ಹತ್ರ ಹೋಗಿ ಬೇಡ್ಕೋತಾರೆ. ಕ್ಯಾರಿಯಾನ್. ಸುಖ ಬಯಸೋರು ಕ್ಲಬ್ಗೆ ಬರ್ತಾರೆ. ಆಯಸ್ ಮುಗ್ದಿರೋ ಪೊಲೀಸ್ ಆಫೀಸರ್ಸ್ ಇಲ್ಲಿ ಬಂದು ಜೋರಾಗಿ ಮಾತಾಡ್ತಾರೆ. ನಿನ್ನಂಗೆ ಕಚ್ಚೋ ನಾಯಿ ಬೊಗಳೋದಿಲ್ಲ. ನನಗೆ ಬೊಗಳಿ ಅಭ್ಯಾಸ ಇಲ್ಲ. ನಡೆಯೋ ಸ್ಟೇಷನ್ಗೆ. ಜನಗಳಿಗೆ ರಕ್ಷಣೆ ಕೊಡೋ ನಾವು ನಮ್ಮಲ್ಲೇ ಒಬ್ಬ ಸಾಮಾನ್ಯ ರೌಡಿ ಕೊಲೆ ಮಾಡಿದಾನೆ ಅಂತಂದ್ರೆ ಜನಗಳು ನಮ್ಮನ್ನು ಹೇಗ್ರಿ ನಂಬ್ತಾರೆ? ಇದ್ರ ಬಗ್ಗೆ ನೀವ್ ಯಾರಾದ್ರೂ ಯೋಚನೆ ಮಾಡಿದೀರಾ? ಇವತ್ತು ಪೇಪರ್ನಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಏನಂತ ಬರ್ದಿದಾರ್ರಿ? ಕೈಲಾಗದವರು ಅಂತ ಬರ್ದಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ನಾಳೆ ನರಸತ್ತ ನಾಮರ್ದಾಗಳು ಅಂತ ಬರೀತಾರೆ. ಅದಕ್ಕೆ ಅವಕಾಶ ಕೊಡದೆ ನಾಳೆನೆ ಸಿಟಿನಲ್ಲಿ ಕ್ರೈಮ್ ಲೆವೆಲ್ನ ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡಿ. It's my order. Dismiss. ನೀನ್ ಆಸಿಡ್ ರಾಜ ಅಲ್ವಾ? ರಾಜ ಬಂದಿರ್ಬೇಕು, ತಗೊಂಡು ಹೋಗಿ ಮಾಮೂಲಿ ಕೊಟ್ಬಿಡು. ಏಯ್,
ಏನ್ ಕಲೆಕ್ಷನ್ ಕಮ್ಮಿ ಇದೆ? ಎದುರುಗಡೆ ಇನ್ನೊಂದ್ ಮನೆ ಶುರುವಾಗಿದೆ, ಯಾರು ಬರ್ತಾ ಇಲ್ಲ. ಕರೆಯವಳ. ಪ್ರೇಮ, ಏನಿ ರಾಜ ಕರೀತಾ ಇದ್ದಾನೆ ನೋಡು. ಏಯ್, ಎಲ್ಲೇ ಮಾಮೂಲು? ಮಾಮೂಲ ನೀನ್ ಕೇಳಿದ ತಕ್ಷಣ ಕೊಡೋಕೆ ಪುಕ್ಸಟೆ ಬಂದಿಲ್ಲ. ನಾನು ಮೈಬುರು ಸಂಪಾದಿಸಿದೀನಿ. ಏಯ್, ಯಾರ ಹತ್ರ ಮಾತಾಡ್ತಿದ್ಯಾ ಗೊತ್ತಾ? ರಾಜ, ಆಸಿಡ್ ರಾಜ. ಆಸಿಡ್ ರಾಜ? ಅದಕ್ಕೇನೀಗ ದಾದಾಗಿರಿ ಮಾಡ್ತೀಯೇನೋ? ಇದಕ್ಕೆಲ್ಲ ಹೆದ್ರೋಳಲ್ಲ ನಾನು. ತಿಲೋತ್ತಮ. ಬರೀ ತಿಲೋತ್ತಮ ಅಲ್ಲ, ತಿಲೋತ್ತಮ ಏಜ್ 18. ಹಾಯ್ ರಾಜ, ನೀನಾ? ನಿನ್ ಏಜ್ 18? ಹಾಗಲ್ಲ ರಾಜ, ಅದು ಎಲ್ಲರೂ ನನ್ನ ಚಿಕ್ಕ ಹುಡುಗಿ ಅಂತ ತಿಳ್ಕೊಂಡಿದ್ದಾರೆ. ನನ್ಗಾಗ್ಲೇ ಓಟಾಕೋ ವಯಸ್ಸಾಗಿದೆ, ಅದಕ್ಕೆ ತಿಲೋತ್ತಮ ಏಜ್ 18 ಅಂತ ಇಟ್ಕೊಂಡಿರೋದು. ಏಯ್ ಮಾಮೂಲ್. ಹಾ, ನಿನ್ಗೋಸ್ಕರ ನಾನು ಕಾಯ್ತಾ ಇದ್ದೆ, ತಗೋ. ಮಾಲು? ಮಾಲು ರೆಡಿ. ಸುಕುರುಕು, ಬೇಗ ಬಂದ್ರೆ. ಏಯ್, ನಾನಾ? ಏನ್ ರಾಜ ನೀನು? ನಾನು ಕರ್ಣನ ವಂಶದವನು. ಒಂದ್ಸಲ ಮುಟ್ತವ್ರನ್ನ ಇನ್ನೊಂದ್ಸಲ ಮುಟ್ಟಲ್ಲ, ಗೊತ್ತಾ? ಅದಕ್ಕೆ ನಾನೇನ್ ಮಾಡ್ಬೇಕು? ನೀನ್ ಕೇಳ್ದಾಗೆಲ್ಲ ಹೊಸ ಹುಡುಗಿನ ಕರ್ಕೊಂಡ್ ಬರಕ್ಕೆ, ಇಲ್ಲ ಸೃಷ್ಟಿ ಮಾಡಕ್ಕೆ ನಾನೇನ್ ಬ್ರಹ್ಮನ? ನಾಳೆ ಯಾರ ಹತ್ರ ಮಾತಾಡ್ತಾ ಇದೀಯ ಗೊತ್ತಾ? ರಾಜ, ಆಸಿಡ್ ರಾಜ. ಯಾರು ಹೇಳು? ರಾಜ, ಆಸಿಡ್ ರಾಜ. ನನಗೆ ಬೇಕು ಅಂದ್ಮೇಲೆ ಬೇಕು, ಇಲ್ಲ ಅಂದ್ರೆ ಮಾತ್ರ ಬೇಡ. ನಾನ್ ಕಳ್ಸ್ಕೊಡ್ತೀನಿ, ನಾನ್ ಕಳ್ಸ್ಕೊಡ್ತೀನಿ. ಬಾಮ್ಮ, ಒಳಗ್ ಬಾ. ಅಡ್ರೆಸ್ ತೋರಿಸ್ತೀನಿ ಅಂತ ಯಾವ್ದೋ ಮನೆ ಕರ್ಕೊಂಡ್ ಬರ್ತಿದ್ದೀರಾ? ನೋಡಮ್ಮ, ಅಲ್ಲಿ ಕೂತಿದಾರಲ್ಲ, ಅವ್ರನ್ನ ಕೇಳು, ಅಡ್ರೆಸ್ ತೋರಿಸ್ತಾರೆ. ಅಣ್ಣ, ಈ ಅಡ್ರೆಸ್ ಯಾರ್ಗ ಅಣ್ಣ? ಹೆಂಗಸ್ರಲ್ಲಿ ನನಗೆ ಗೊತ್ತಿರೋದು ಎರಡೇ ಸಂಬಂಧ. ಮೈ ನೆರೆದೇ ಇರೋರು ಮಕ್ಳಿದ್ದಂಗೆ, ಮುಟ್ ನಿಂತಿರೋರು ತಾಯಿ ಇದ್ದಂಗೆ. ಬಾ. ನೀನಾಗ್ ಬಂದ್ರೆ ಅದು ಸಂಬಳ, ನಾನು ಫೋರ್ಸ್ ಮಾಡಿದ್ರೆ ಅದು ಲಂಚ. ಇವೆರಡನ್ನೂ ಬಿಟ್ರೆ ನನಗ್ ಗೊತ್ತಿರೋದು ಇದೊಂದೇ. ಒಂದು ಹೆಣ್ಣಿನ ಮೇಲೆ ಒಬ್ಬ ರೌಡಿ ಆಸಿಡ್ ಹಾಕಿದಾನೆ ಅಂದ್ರೆ ಏನ್ ಅರ್ಥ? ರಕ್ಷಣೆ ಕೊಡ್ತೀವಿ ಅಂತ ಅಧಿಕಾರಕ್ಕೆ ಬಂದು ಏನು ಪ್ರಯೋಜನ? ಹೌದು ಸರ್, ನಮ್ ಡಿಪಾರ್ಟ್ಮೆಂಟ್ PC ಮೇಲೂ ಆಸಿಡ್ ಹಾಕಿದ್ದಾರೆ. ಅದು ನಿಮ್ ಡಿಪಾರ್ಟ್ಮೆಂಟ್ ವೀಕ್ನೆಸ್, ನಿಮ್ ಹಣೆ ಬರಹ. ಅವನು ಒಂದ್ ಹೆಂಗಸಿನ ಮೇಲೆ ಆಸಿಡ್ ಹಾಕಿದ್ನಲ್ಲ, ಅದೇನಾಯ್ತು? ಜನ ಬಂದು ನಮ್ಮನ್ನ ಪ್ರಶ್ನೆ ಕೇಳಿದ್ರೆ ನಾವೇನಂತ ಉತ್ತರ ಹೇಳೋದು? ನೋಡ್ರಿ, ನಾವು ಜನಗಳಿಂದ ಆರ್ಸ್ ಬಂದಿರೋರು, ನಮಗೆ ಅವ್ರ ಯೋಗಕ್ಷೇಮ ಮುಖ್ಯ. ರೀ ಮಿಸ್ಟರ್ ದೊಡ್ಡಯ್ಯ, ನಿಮ್ಮ ಮಾತು 100ಕ್ಕೂ 100 ಸತ್ಯ. ಹಾಗಂತ ಕೂಗಾಡಿ ಏನಪ್ಪ ಪ್ರಯೋಜನ? ತಪ್ಪು ಎಲ್ಲಿದೆ ಅಂತ ಹುಡುಕೋಣ. ತಪ್ಪನ್ನ ನಿಮ್ಮಲ್ಲೇ ಇಟ್ಕೊಂಡು ಕಂಡು ಹಿಡಿಯೋದು ಬೇರೆನಾ? ನಾನೇನ್ರಿ ತಪ್ಪು ಮಾಡಿದೆ? ಗುಲ್ಗಂಜಿ ನನ್ನ ಮೈಯೆಲ್ಲಾ ಕೆಂಪಗೈತೆ ಅಂತ ತಿಳ್ಕೊಂಡಿತ್ತಂತೆ, ಆದ್ರೆ ಅಂಡಲ್ ಕಪ್ಗಿರೋದು ಗೊತ್ತಿರ್ಲಿಲ್ವೇನೋ. ನಿಮ್ CM ಗಿರಿ ಜೊತೆಗೆ ನನ್ನ ಹತ್ರ ಇದ್ದಿದ್ದು ಹೋಮ್ ಮಿನಿಸ್ಟರ್ ಗಿರಿ ಬೇರೆ ಕಿತ್ಕೊಂಡು ಅಂಟಿಸ್ಕೊಂಡ್ರಲ್ರಿ. ಈಗ ಅಧಿಕಾರದಲ್ಲಿರೋದು ನೀವು ತಾನೇ, ತಪ್ಪು ಮಾಡಿರೋದು ನೀವು ತಾನೇ. ರಾಜೀನಾಮೆ ಕೊಡ್ರಿ, ನಿಮ್ಗೆ ಯಾಕೆ ಅಧಿಕಾರ? ಅವ್ರ ಯಾಕ್ರಿ ರಾಜೀನಾಮೆ ಕೊಡ್ಬೇಕು? ಬಾಯ್ ಬಿಟ್ಟು ಸುಮ್ಮನೆ ಕೂತ್ಕೊಳ್ಳಯ್ಯ, ನಂದಲ್ಲೇ ನೀನ್ ಮಧ್ಯೆ ಬರ್ಬೇಡ. ಅಲ್ರಿ, ನಾವೆಲ್ಲ ಒಂದು ಪಾರ್ಟಿ ಜನ. ಏನಾದ್ರು ಡಿಫರೆನ್ಸಸ್ ಇದ್ದೆ ಅದು ಪಾರ್ಟಿ ಒಳಗ್ ತೀರ್ಮಾನ ಆಗ್ಬೇಕು. ಅದು ಬಿಟ್ಟು ಈ ಅಪೋಸಿಷನ್ ಪಾರ್ಟಿ ತರ ರಿಸೈನ್ ಮಾಡಿ ಅಂತ ಹೇಳ್ತಿರಲ್ಲ, ಇದಕ್ಕೇನಾದ್ರು ಅರ್ಥ ಇದೆಯೇನ್ರಿ? ನ್ಯಾಯ ಕೇಳಕ್ಕೆ ಹೆತ್ತೋಳಾದ್ರೇನು ಎಂಡ್ರಾದ್ರೇನು ಎರಡೂ ಒಂದೇ. ಈ ಕ್ರೈಮ್ಗೆಲ್ಲ ಇನ್ನೊಂದು ತಿಂಗಳೊಳಗಾಗಿ ಮಂಗಳ ಹಾಡಬೇಕು. ಸರ್ಟನ್ಲಿ ಸರ್, ಆದ್ರೆ ನಮ್ ಡಿಪಾರ್ಟ್ಮೆಂಟ್ಗೆ ನಿಮ್ ಪೊಲಿಟಿಷಿಯನ್ ಸಹಕಾರ ಬೇಕು. ನಾವು ಮಾಡೋ ಕೆಲಸದಲ್ಲಿ ಯಾರು ತಲೆ ಹಾಕಬಾರ್ದು. ಎಸ್, ಐ ಅಂಡರ್ಸ್ಟ್ಯಾಂಡ್. ನಮ್ಮ ಸರ್ಕಾರದಿಂದ ನಿಮ್ ಡಿಪಾರ್ಟ್ಮೆಂಟ್ ಏನೇನು ಸಹಾಯ ಬೇಕು ಎಲ್ಲ ಮಾಡೋಕ್ಕೂ ಸಿದ್ಧ. ಅದಕ್ಕೆ ನಾನು ಗ್ಯಾರಂಟಿ. ಬಟ್ ಐ ಆಮ್ ಇಂಟ್ರೆಸ್ಟೆಡ್ ಓನ್ಲಿ ಇನ್ ಪಾಸಿಟಿವ್ ರಿಸಲ್ಟ್. ದಿಸ್ ಇಸ್ CM's ಆರ್ಡರ್. ಇದಕ್ಕೆ ಒಬ್ಬ ಎಮಿನೆಂಟ್ ಆಫೀಸರ್ ಬೇಕು. ಅವರು ಸಬ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್. ನೋ ಸರ್. ಈಸ್ ದೇರ್ ಎನಿ ಪ್ರಾಬ್ಲಮ್? ದೇರ್ ಇಸ್ ನೋ ಪ್ರಾಬ್ಲಮ್. ಹಿ ಸಿನ್ಸಿಯರ್ ಆಫೀಸರ್ ಅನ್ನೋದ್ರಲ್ಲಿ ಡೌಟ್ ಏನಿಲ್ಲ. ಬಟ್ ಹೀಸ್ ಎಮೋಷನಲ್, ಆರೋಗ್ಯಂಟ್ ಅಂಡ್ ಶಾರ್ಟ್ ಟೆಂಪರ್ಡ್. ರೋಷ, ಆವೇಶ ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ. ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋರ್ನ ಪೊಲೀಸ್ ಅಂತಾರೆ. ಆ ಗುಂಪಿಗೆ ಸೇರಿದವನೇ ಅಶೋಕ್ ಕುಮಾರ್.
ಆ ಗಾಡಿ ಯಾರು ಟ್ರೇಸ್ ಮಾಡಿ A03G75 ಹೋಗು. ಎಂಗೇಜ್ ಇದೆ. ಯಾರಿಲ್ಲ ಇನ್ಚಾರ್ಜು? ಸಾರಿ ಸರ್, ಏನಾಯ್ತು ಸರ್? ಮಗುನ್ ಕರ್ಕೊಂಬಂದು ಅರ್ಧ ಗಂಟೆ ಆಯ್ತು. ಎಲ್ಲಿ ಹೋಗಿದ್ರಿ? ಎಲ್ಲೋದ್ರಿ? ನಾನು ಅದೆಲ್ಲ ನೋಡ್ಕೋತೀನಿ. ಮಗುಗೆ ಏನಾದ್ರು ಆದ್ರೆ ನಾನು ಸುಮ್ಮನೆ ಬಿಡಲ್ಲ. ಸರ್ ಏನಿದಲ್ಲ? ಅದೇ ಸರ್, ಚಾಮರಾಜಪೇಟೆ ಕಮ್ಯುನಲ್ ಗಲಾಟೆ ಸರ್. ನೋಡ್ರಿ, ನಿಧಾನ ನಿಧಾನ ನಿಧಾನ. ಏನ್ ಬುದ್ಧಿ ಹಂಗೆ ಹೋಗ್ತಿದ್ದೀರಾ? ನನ್ ಮಗುಗೆ ಏನಾಗಿದೆ? ಹೆಂಗಾರ ಮಾಡಿ ನನ್ ಮಗಿನ ಉಳಿಸ್ಕೊಡಿ, ನಿಮ್ ಕಾಲು ಬಿಟ್ಟು. ಅಯ್ಯೋ, ನಾನ್ ಏನಮ್ಮ ಮಾಡ್ಲಿ? ನಿಮ್ ಮಗು ಬೇಕಾಗಿರೋದು AB ಪಾಸಿಟಿವ್ ಬ್ಲಡ್. ಬಹಳ ರೇರ್. ಎಲ್ಲಾ ಕಡೆ ಹುಡುಕಿದ್ವಿ, ಎಲ್ಲೂ ಸಿಗ್ಲಿಲ್ಲ. ನಂದು AB ಪಾಸಿಟಿವ್ ಬ್ಲಡ್. ಅಣ್ಣ, ನೀನು ಪುಣ್ಯ ಬರ್ಲಿ, ಹೆಂಗಾನ ಮಾಡಿ ನನ್ ಮಗುನ ಉಳಿಸ್ಕೊಡಣ್ಣ. ನಿನ್ ಕಾಲು ಬೀಳ್ತೀನಿ. ನೋಡಮ್ಮ, ನೀನು ನನಗೆ ಅಣ್ಣ ಅಂತ ಕರೆದಿದ್ಯಾ, ಅದಕ್ಕೆ ಆದ್ರೂ ನಾನು ರಕ್ತ ಕೊಡ್ತೀನಿ. ಆದ್ರೆ ನಾನು ಹಿಂದೂ ಅಲ್ಲ, ಮುಸ್ಲಿಂ. ನನ್ ಮಗನಿಗೆ ಏನಾದ್ರೂ ಆಗ್ಬೇಕು, ಇಡೀ ಮುಸ್ಲಿಂ ವಂಶನ ನಿರ್ವಂಶ ಮಾಡ್ಬಿಡ್ತೀನಿ. ಸುಮ್ಮನೆ ನಾನು ನಿನ್ ಮಗನಿಗೆ ರಕ್ತ ಕೊಟ್ರೆ ಅವನ ಮನೆಯಲ್ಲಿ ಮುಸ್ಲಿಂ ರಕ್ತ ಹರಿದಿರುತ್ತೆ. ಆಗ ನೀನು ಅವನಿಗೆ ಸಾಯಿಸ್ಬಿಡ್ತೀಯಾ? ಸಾಕ್ ಸುಮ್ನೆರಯ್ಯ. ದೇವ್ರಂಗೊಬ್ಬ ಪುಣ್ಯಾತ್ಮ ಸಿಕ್ಕವ್ನೆ, ಅದನ್ನು ಹಾಳು ಮಾಡ್ತೀಯಲ್ಲ. ನೀನು ಒಬ್ಬ ಮನುಷ್ಯನ. ಅಣ್ಣ, ಹೆಂಗನ ಮಾಡಿ ನನ್ ಮಗನ ಉಳಿಸ್ಕೊಡಣ್ಣ, ನೀನು ಪುಣ್ಯ ಬರುತ್ತೆ. डॉक्टर प्लीज प्लीज कम. बहुत अच्छा बोला भाई. तुम कौन? मैं मुसलमान. हम दोनों भाई भाई है ना. ನೀನು ನಿಜವಾದ ಮುಸ್ಲಿಮ? क्यों? ನಿಜವಾದ ಮುಸ್ಲಿಂ ಯಾರು ಗೊತ್ತಾ? ಪಕ್ಕದ ಮನೆಯವನು ಹಸುಕೊಂಡಿದ್ದಾಗ ಅವನು ಹಿಂದೂನೋ ಮುಸ್ಲಿಮೋ ಅಂತ ನೋಡ್ದೆ ಅವನು ಹೊಟ್ಟೆ ತುಂಬಿಸಿ ಆಮೇಲೆ ಊಟ ಮಾಡ್ತಾನಲ್ಲ ಅವನು. ಸಚ್ಚಾ ಮುಸ್ಲಿಂ अच्छा इंसान होता है. अच्छा इंसान ಹಿಂದೂ ಮೇ ಬಿ ಹೇ. ಕ್ಯೂ ಮಾಲೂಮ್ ಹೇ? ಅವ್ರ ಜಾಗ ಕೊಟ್ಟಿದ್ದಕ್ಕೆ ಬಾಯ್ ನಾವಿವತ್ತು ಇಲ್ಲಿರೋದು. और एक बात याद रखो, सिर्फ मुस्लिम मुस्लिम भाई भाई नहीं, हिंदू हिंदू भाई भाई नहीं, हिंदू मुस्लिम भाई भाई है. समझे? ವೆರಿ ಗುಡ್. ವೆಲ್ ಸರ್, ನಿಮ್ಮ ಹೆಸರೇನು? ಅಲ್ಲಾ ಬಕ್ಷ್. ನೋಡಿ, ನಾವು ಪಬ್ಲಿಕ್ ಸರ್ವೆಂಟ್ಸ್. ಅವ್ರ ಸೇವೆನೇ ನಮಗೆ ಗುರಿ. ಅದು ನಮಗೆ ಬೇರೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ನೀವೇ ಮೊದಲು ಬ್ಲಡ್ ಡೊನೇಟ್ ಮಾಡಿ ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಅನ್ನೋದಕ್ಕೆ ನಾಂದಿ ಆಗಿ. ಎಸ್ ಸರ್. ಸರ್, ಕಂಟ್ರೋಲ್ ರೂಮಿಂದ ಕಾಲ್ ಬಂದಿತ್ತು. ಆಕ್ಸಿಡೆಂಟ್ ಮಾಡಿದ ಕಾರು ಮ್ಯಾಜಿಸ್ಟ್ರೇಟ್ ಅಂತೆ, ಅವ್ರನ್ನ ಅಲ್ಲಿ ಇರಿಸ್ಕೊಂಡಿದ್ದಾರಂತೆ. ತಮಗೆ ಈ ವಿಷಯ ತಿಳಿಸಿಬಿಡಿ ಅಂದರು. ಆಲ್ ರೈಟ್. ಸರ್ ಸರ್ ಸರ್, ನೀವು ಅಶೋಕ್ ಕುಮಾರ್ ಅಲ್ವಾ ಸರ್? ಎಸ್. ಏನೋ ಎಷ್ಟು ದಿವಸದ ಗಾಡಿ ಓಡಿಸ್ತಾ ಇದೆಯಾ? ಆಕ್ಸಿಡೆಂಟ್ ಆದ್ಮೇಲೆ ಗಾಡಿ ನಿಲ್ಲಿಸ್ಬೇಕು ಅನ್ನೋ ಬುದ್ಧಿ ಇಲ್ಲ ನಿಮಗೆ? ಸರ್, ನಾ ಗಾಡಿ ನಿಲ್ಲಿಸ್ಬೇಕು ಅಂತಿದ್ದೆ, ಅಷ್ಟರೊಳಗೆ ಸಾಹೇಬ್ರು ಅರ್ಜೆಂಟಾಗಿ ಹೋಗ್ಬೇಕು ಅಂದ್ರು. ಏನ್ ಸರ್, ಊರಿಗೆ ನ್ಯಾಯ ಹೇಳೋರು ನೀವು, ಇದು ನಿಮ್ಗೆ ನ್ಯಾಯ ಅನ್ಸುತ್ತಾ? ಒಂದು ಅರ್ಜೆಂಟ್ ಕೇಸು, ಜಡ್ಜ್ಮೆಂಟ್. ಅದಕ್ಕೋಸ್ಕರ ಫಾಸ್ಟ್ ಹೋಗಿ ಆಕ್ಷನ್ ಮಾಡ್ಬಿಟ್ರಾ? ನೀವು ಫಾಸ್ಟ್ ಹೋಗಿ ಏನ್ ಸರ್ ಮಾಡ್ತಿದ್ರಿ? ಒಬ್ಬ ಅಪರಾಧಿಗೆ ಶಿಕ್ಷೆ ಕೊಡ್ತಾ ಇದ್ರಿ. ಅದಕ್ಕೋಸ್ಕರ ಒಬ್ಬ ನಿರಪರಾಧಿ ಆಕ್ಷನ್ ಶಿಕ್ಷೆ ಅನುಭವಿಸ್ಬೇಕು. ಆಕ್ಸಿಡೆಂಟ್ ಆದ್ಮೇಲೆ ನಿಲ್ಸಿ ನೋಡೋ ಕರ್ಟಸಿ ಇರಲ್ಲ ಸರ್ ನಿಮ್ಗೆ. ಹೆಣ್ಣಾಗಿ ಹುಟ್ಟೋದೇ ಪಾಪ ಅನ್ನೋ ಈ ಕಾಲದಲ್ಲಿ ಆ ಹುಡುಗಿ ಕೈಯೋ ಕಾಲ ಏನಾದ್ರೂ ಆಗಿದ್ರೆ ಏನ್ ಗತಿ? ಒಂದ್ ವೇಳೆ ನಿಮ್ಮ ಮಗಳಿಗೆ ಏನಾದ್ರೂ ಆಗಿದ್ರೆ ಏನ್ ಮಾಡ್ತಿದ್ರಿ? ನಿಮ್ಗಿರೋ ಪವರ್ ಎಲ್ಲ ಉಪಯೋಗಿಸಿ ಊರೆಲ್ಲ ರಂಪರಾಮಣೆ ಮಾಡ್ತಿದ್ರಿ. ನಮ್ ಸಿಸ್ಟಮ್ ಅಲ್ಲಿ ಇರೋದು ಇದೊಂದೇ ಸರ್ ತಪ್ಪು. ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಕೊಡೋದಕ್ಕೆ ನೀವಿದ್ದೀರಾ. ಆದ್ರೆ ನೀವು ಒಂದ್ ವೇಳೆ ತಪ್ಪು ತೀರ್ಪು ಬರೆದ್ರೆ ಅದನ್ನ ಕೇಳೋ ಅಧಿಕಾರ ಯಾರಿಗೂ ಇಲ್ಲ. ಕೇಳೋ ಅಧಿಕಾರ ಸರ್ಕಾರ ನಮಗೆ ಕೊಟ್ಟಿಲ್ಲ ಸರ್, ಕೊಟ್ಟಿಲ್ಲ. ಅದಕ್ಕೆ ನಿಮ್ಗೆ ಇಷ್ಟ ಬಂದಾಗ ಆಡ್ತೀರಾ. ಆದ್ರೆ ಯಾವಾಗ್ಲೂ ಹೀಗೆ ನಡೆಯುತ್ತೆ ಅಂತ ಅನ್ಕೋಬೇಡಿ. ರೈಟರ್ನ್ ಕರೀರಿ. ಮಿಸ್ಟರ್ ಅಶೋಕ್ ಕುಮಾರ್, ಐ ಆಮ್ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ. ಆ ಹುಡುಗಿಗೆ ಏನ್ ಹೆಚ್ಚು ಕಮ್ಮಿ ಆದ್ರೂ ನಾನು ನೋಡ್ಕೋತೀನಿ. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ. ಐ ವಿಲ್ ಬೇರೆ. ಬಿಲೀವ್ ಮೀ ಪ್ಲೀಸ್. ಓಕೆ ಸರ್, ನಿಮ್ ತಪ್ಪನ್ನು ನೀವು ತಿಳ್ಕೊಂಡ್ರಲ್ಲ ಅಷ್ಟೇ ಸರ್. ಕಮಿಷನರ್ ಆಫೀಸಿಂದ ಫೋನ್. ಬನ್ನಿ ಅಶೋಕ್ ಕುಮಾರ್, ಪ್ಲೀಸ್ ಕಮ್. ಇದು ನಿಮ್ಮ ಟ್ರಾನ್ಸ್ಫರ್ ಆರ್ಡರ್. ಐ ಆಮ್ ಸಾರಿ ಸರ್. ಯಾಕೆ, ಏನಾಯ್ತು? ಸರ್, ನಾನು ಟ್ರಾನ್ಸ್ಫರ್ ಆಗಿ ಈಗ ತಾನೆ 6 ತಿಂಗಳಾಯ್ತು.
ಎಷ್ಟೋ ದೂರ ಹಿಡಿದು ಕೂತಿದ್ದ ಕೇಸ್ ಎಲ್ಲ ಈಗ ತನಕ ಕ್ಲಿಯರ್ ಆಗ್ತಾ ಇದೆ. ನಾನು ಟ್ರಾನ್ಸ್ಫರ್ ಆದ್ರೆ ಮತ್ತೆ ಅವೆಲ್ಲ ಧೂಳು ಹಿಡಿತೆ ಸರ್. ಬೇರೆ ಏನಾದ್ರೂ ಅಲ್ಲಿಗೆ ಪೋಸ್ಟ್ ಮಾಡ್ಬೋದಲ್ಲ ಸರ್? ಆ ಏರಿಯಾಕ್ಕೆ ಹೋಗೋಕೆ ಯಾರು ಒಪ್ತಾ ಇಲ್ವಲ್ಲ? ಯಾಕೆ ಸರ್? ಎಲ್ರಿಗೂ ತಮ್ಮ ಹೆಂಡತಿ ಮಕ್ಕಳು ತಬ್ಲಿ ಆಗ್ತಾರೋ ಅನ್ನೋ ಭಯಾನ? ಯಾರು ಹೋಗದೆ ಇದ್ದ ಜಾಗಕ್ಕೆ ನನ್ನನ್ನು ಯಾಕೆ ಪೋಸ್ಟಿಂಗ್ ಮಾಡ್ತಾ ಇದ್ದೀರಾ? ನನಗೆ ಹೆಂಡತಿ ಮಕ್ಕಳು ಯಾರು ಇಲ್ಲ ಅಂತಾನಾ? ಮಿಸ್ಟರ್ ಅಶೋಕ್, ದಿಸ್ ಇಸ್ ಹೈಯರ್ ಆಫೀಸ್ ಆರ್ಡರ್. ಯು ಶುಡ್ ಒಬೇ ಇಟ್. ಅಪ್ಪ ಹಾಕಿದ ಆಲ್ದ ಮರ ಅಂತ ನೇಣು ಹಾಕೊಳಕ್ ಆಗಲ್ಲ ಮೇಡಮ್. ಅಲ್ಲಿಗೆ ಯಾವ ಆಫೀಸರು ಹೋಗ್ತಾ ಇಲ್ಲ ಅಂದ್ಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಏನೋ ಒಂದು ವೀಕ್ನೆಸ್ ಇದೆ ಅಂತ ಅರ್ಥ. ಅದು ಏನು ಅಂತ ಯೋಚನೆ ಮಾಡಿದ್ದೀರಾ? ಏನ್ ನಿಮ್ ಮಾತಿನ ಅರ್ಥ? ಲ್ಯಾಕ್ ಆಫ್ ಸೆಕ್ಯೂರಿಟಿ. ನಮಗೆ ಸೆಕ್ಯೂರಿಟಿ ಇಲ್ಲದೆ ಇರೋದು. ನೀವು ಪಿ ಸಿಗಳು ಏನು ಕೊಟ್ಟಿದ್ದೀರಾ? ಅದೇ 1947 ಕಾಲದ ರೈಫಲ್ಗಳು. ಒಂದು ಸಲ ಗುಂಡ ಆರಿಸಿ ಮತ್ತೆ ಲೋಡ್ ಮಾಡೋದಕ್ಕೆ ಅರ್ಧ ಗಂಟೆ ಟೈಮ್ ಬೇಕು. ಮತ್ತೆ ನಮಗೆ ಈ 6 ಬುಲೆಟಿನ ರಿವಾಲ್ವರ್. ಪ್ರತಿ ಸಲ ಗುಂಡ ಆರಿಸಿದಾಗಲೂ ಅದಕ್ಕೆ ಲೆಕ್ಕ ಕಾರಣ ಕೊಡಬೇಕು. ಏನ್ ಸರ್, ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಬರೋರು ನಾವು ಗುಂಡ್ ಲೋಡ್ ಮಾಡೋರು ಕಾಯ್ತಾ ಕೂತಿರ್ತಾರ? ಅಥವಾ ನಮ್ಮ ಹತ್ರ 6 ಬುಲೆಟ್ ಇದೆ ಅಂತ 6 ಜನ ಬರ್ತಾರ? ಏನಾದ್ರೂ ಫಂಕ್ಷನ್ ಆದ್ರೆ ಇಲ್ಲ ಪೊಲಿಟಿಷಿಯನ್ಸ್ ಬಂದ್ರೆ ಸ್ಟೇಷನ್ ಇರೋ ಅಷ್ಟು ಜನ ಪಿಸಿಗಳು ಸೆಕ್ಯೂರಿಟಿಗೋಸ್ಕರ ಕಳಿಸ್ತೀವಿ. ಮಂತ್ರಿಗಳಿಗೆ ಸೆಕ್ಯೂರಿಟಿ ಯಾಕೆ ಸರ್ ಬೇಕು? ಜನ ಅವ್ರನ್ನ ಇಷ್ಟಪಟ್ಟು ಆರಿಸಿದ್ದಾರೆ ಅಂದಮೇಲೆ ಜನರಿಂದ ಅವ್ರಿಗೆ ಯಾವ ತೊಂದರೆನೂ ಆಗಲ್ಲ. ಹಾಗೊಂದು ವೇಳೆ ಆದ್ರೆ ಅವ್ರೇನೋ ತಪ್ಪು ಮಾಡಿದ್ದಾರೆ ಅಂತ ಅರ್ಥ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೋದು ನ್ಯಾಯ. ಅದನ್ನ ನಾವು ಕೊಟ್ರೇನು ಇಲ್ಲ ಜನ ಕೊಟ್ರೇನು ಎಲ್ಲ ಒಂದೇ. ನಿಜವಾದ ಸೆಕ್ಯೂರಿಟಿ ಬೇಕಾಗಿರೋದು ನಮಗೆ ಸರ್, ಪೊಲಿಟಿಷಿಯನ್ಸ್ಗಲ್ಲ. ದಿನ ಬೆಳಗಾದ್ರೆ ರೌಡಿಗಳು ದರೋಡೆಕಾರ ಜೊತೆ ಹೋರಾಡೋರು ನಾವು ಮನೆಯಿಂದ ಹೊರಗೆ ಬಂದ್ರೆ ನಾಳೆ ನಾವು ಕುಂಕುಮ ಇಟ್ಕೋಬೇಕೋ ಬೇಡ ಅಂತ ಯೋಚನೆ ಮಾಡೋದು ನಮ್ ಹೆಂಗ್ಸ್. ಅವ್ರು ಹೆಣ್ತಿರಲ್ಲ. ಏನ್ರಿ ಬಂದ್ ಕೆಲ್ಸ ನೋಡಿ ಅಂದ್ರೆ ತಲೆ ಎಲ್ಲ ಮಾತಾಡ್ತೀರೇನ್ರಿ? ಮಿಸ್ಟರ್ ಅಶೋಕ್ ಕುಮಾರ್, ಈಗ ಇವ್ರನ್ನ ಯಾರು ಕಾಪಾಡ್ತಾರೆ? ಇವ್ರ ಸುತ್ತು ಇಷ್ಟು ಜನ ಪೊಲೀಸ್ ಆಫೀಸರ್ ಇದ್ದೀರಾ, ಲೋಡ್ ರಿವಾಲ್ವರ್ಸ್ ಇದೆ, ಆದ್ರೂ ಇವ್ರಿಗೆ ಸೆಕ್ಯೂರಿಟಿ ಇಲ್ಲ. ದೇಶಕ್ಕೋಸ್ಕರ ಹೋರಾಡಿದ 3 ಜನ ಗಾಂಧಿಯರಿಗೆ ನಾವು ಸೆಕ್ಯೂರಿಟಿ ಕೊಡಕ್ಕಾಗಿಲ್ಲ. ಇನ್ ನಮ್ಮಂತರ ಗತಿ. ಐ ಆಮ್ ಸಾರಿ ಸರ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಸೆಕ್ಯೂರಿಟಿ ವೀಕ್ನೆಸ್ ಎಷ್ಟಿ ಅಂತ ತೋರ್ಸೋಕೋಸ್ಕರ ನಾನು ಹೀಗೆ ಮಾಡಿದೆ. ನಾನು ನನ್ನ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ, ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡ್ತಿದ್ದೀನಿ. ಬಿಟ್ರೆ ಕ್ರಾಂತಿಕಾರಿ ತರ ಭಾಷಣ ಮಾಡೋಂಗಿದ್ದೀರಾ? ಥ್ಯಾಂಕ್ ಯು ಫಾರ್ ದ ಕಾಂಪ್ಲಿಮೆಂಟ್ಸ್ ಮೇಡಮ್. ಈಗಲಾದ್ರೂ ಗೊತ್ತಾಯ್ತಲ್ಲ. ಆದ್ರೆ ನಾನು ಹಾಕೊಂಡಿರೋದು ಕರ್ತವ್ಯನೇ ದೇವರು ಅಂತ ನಂಬಿರೋ ಕಾಕಿನ. ಭಜನೆ ಮಾಡೋ ಕಾವಿನೂ ಅಲ್ಲ, ಭಾಷಣ ಮಾಡೋ ಕಾದಿನೂ ಅಲ್ಲ. ಹಾಗಾದ್ರೆ ನಾವು ಹಾಕೊಂಡಿರೋದು ಕಾಕಿ ಅಲ್ವಾ? ಅಷ್ಟು ಗೊತ್ತಿಲ್ದ ಮೇಲೆ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಕಿದ್ದೀರಾ? ಮಿಸ್ಟರ್ ಅಶೋಕ್